Yes, in this session, a continuation of the problems, whether the given relation is a function or not, ಆ ಟಾಪಿಕಲ್ಲಿ ಇದು ನಾವು ಎಸ್ ಇದೆಲ್ಲ ಅದೇ ಕೆಲಸ ಮಾಡೋಣ. ಆಪ್ಷನ್ ಸಿ ಸಬ್ ಕ್ವಶನ್ ಸಿ ಯಲ್ಲಿದ್ವು. ಇಲ್ಲಷ್ಟೇ ಫಸ್ಟ್ ಆರ್ ಡಯಾಗ್ರಾಮ್ ಬರೀಬೇಕು. ಆ್ಯಕ್ಚುಲಾಗಿ ಸೆಟ್ಸ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಎಸ್ ಎವ್ರಿ ಆರ್ಡರ್ ಪೇರ್ ಹ್ಯಾವಿಂಗ್ ಫಸ್ಟ್ ಎಲಿಮೆಂಟ್ಸ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 1 2 3 4 5 6 ಪ್ರತಿಯೊಂದು ಆರ್ಡರ್ ಪೇರಲ್ಲಿ ಫಸ್ಟ್ ನಂಬರ್. ಆಮೇಲೆ ಸೆಕೆಂಡ್ ಆರ್ಡರ್ ಪೇರಲ್ಲಿ ಸೆಕೆಂಡ್ ನಂಬರ್ಸ್ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. 2 3 4 5 6 7. ಎಸ್ ನಾವು ಲೆಟ್ ಡ್ರಾ ಹ್ಯಾರೋಸ್. ಹ್ಯಾರೋ ಮೀನ್ಸ್ 1, 2 ಅಂದರೆ 1 ಇಂದ 2ಗೆ, ಆಮೇಲೆ 2 ಇಂದ 3ಗೆ, ಆಮೇಲೆ 3 ಇಂದ 4ಗೆ, ಆಮೇಲೆ 4 ಇಂದ 5ಗೆ, ಆಮೇಲೆ 5 ಇಂದ 6ಗೆ, ಆಮೇಲೆ 6 ಇಂದ 7ಗೆ. ನೋಡಿ ಇಲ್ಲಿ ಡೆಫಿನೇಷನ್ ಏನು ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ, has one and only one image of set B. Yes, exact ಆಗಿದೆ. Hence F is R is a function ಅಂತ ಬರೀಬೇಕು. ಫಂಕ್ಷನ್ ಅದು. ಇಲ್ಲಿಗೆ ಬಂದರೆ ಎಲಿಮೆಂಟ್ಸ್ ನಾವೇ ಕೋಡ್ ಮಾಡ್ಕೋಬೇಕು. ಇದೊಂಥರ ಡಿಫ್ರೆಂಟ್ ಪ್ರಾಬ್ಲಮ್ಮು, ಬಟ್ ಡೆಡ್ ಈಸಿ. ಕಾನ್ಸಂಟ್ರೇಟ್ ಮಾಡಿ. ಈ ಎಲಿಮೆಂಟ್ಸು ಎಷ್ಟು ಕೋಡ್ ಮಾಡಬೇಕು ಅನ್ನೋ ಸ್ವಲ್ಪ ದೊಡ್ಡದಾಗಿ ಬರ್ತೀನಿ ಸರ್ಕಲ್ಲು. ನೀವೇನು ಅಷ್ಟು ದಪ್ಪ ಬಾಯಿ ತೆಗಿಬೇಕು ಬಡಿ. ಎಸ್ ಪ್ಲೀಸ್ ಇಲ್ಲಿ ನೋಡಿ. ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ 0 and 3 ಇನ್ಕ್ಲೂಡಿಂಗ್ 0 and 3 ಇನ್ಕ್ಲೂಡಿಂಗ್ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಇದೆ. ಇಲ್ಲಿ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 0 ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ಆ್ಯಕ್ಚುಲಾಗಿ ಕೊಡಬೇಕಿತ್ತು. ಎಕ್ಸ್ ಇಂಟೀಜರ, ಎಕ್ಸ್ ನ್ಯಾಚುರಲ್ ನಂಬರ ಕೊಡಬೇಕಿತ್ತು, ಸೆಟ್ ಕೊಡಬೇಕಿತ್ತು. ಆ ಸೆಟ್ ಇಲ್ಲದೆ ಇರೋದಕ್ಕೋಸ್ಕರ ನಾವು ಇಂಟೀಜರ್ಸ್ ಅಂತ ತೊಗೊಂಡ್ಬಿಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಈ 0 ಮತ್ತು 3 ಮಧ್ಯದಲ್ಲಿ ಇಂಟೀಜರ್ಸ್ ಬಿಟ್ಟು ಇನ್ನೇನಿರಲ್ವಾ ಸರ್ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಅವ್ರು ಸೆಟ್ಸ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದು ಅವ್ರ ತಪ್ಪು ಬಿಡ್ರಿ. ಎಸ್, ಅಥವಾ ನಾವು ಪ್ರಿಂಟ್ ಮಾಡಿದಿರ್ಬೋದೇನೋ ಟೆಕ್ಸ್ಟ್ ಬುಕ್ಕಲ್ಲಿದ್ದು. ಬಟ್ ವಿ ಆರ್ ಡೂಯಿಂಗ್ ಸಬ್ಜೆಕ್ಟ್ ಡೈರೆಕ್ಟ್ಲಿ, ಡೋಂಟ್ ವರಿ. ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ 0, ಆ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 ಸ್ಕ್ವೇರ್ ಬಂತು. 0 ಸ್ಕ್ವೇರ್ ಎಷ್ಟು? ಅಗೈನ್ 0. ಹಾಗಾದ್ರೆ ಈ 0 ಹೆಂಗೆ ಎಲ್ಲಿಂದ ಬಂದು ಗೊತ್ತಾಯ್ತು ಎಲ್ಲರಿಗೂ? ಎಸ್. ಮತ್ತೆ ಇನ್ ಬಿಟ್ವೀನ್ 0 and 3 0 ಒಂದಾಯಿತು. ನೆಕ್ಸ್ಟ್ 0 ಆದಮೇಲೆ ಏನು? 1. ಎಕ್ಸ್ ಬಂದು 1. ಎಕ್ಸ್ ಇಸ್ ಈಕ್ವಲ್ ಟು 1 ಈ ಮಧ್ಯದಲ್ಲಿ ಇರುತ್ತೆ. ಅದನ್ನು ತಗೊಂಡೋಗಿ ಪಕ್ಕದಲ್ಲಿರೋ ಫಂಕ್ಷನ್ ಜೊತೆ ಆಗಬೇಕು. 1 ಸ್ಕ್ವೇರ್ ಅಂತಂದ್ರೆ ಏನು? 1. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಳ್ತೀನಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮಧ್ಯದಲ್ಲಿರುತ್ತೆ. ಇಲ್ಲಿ ಹಾಕಿದ್ರೆ 2 ಸ್ಕ್ವೇರ್ನ ತೆಗೆದ್ಬಿಟ್ಟು 4 ಆಗುತ್ತೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 3 ತಗೊಳ್ತೀನಿ. ಇಲ್ಲಿ ಹಾಕ್ತೀನಿ, 3 ಸ್ಕ್ವೇರ್ನ ತೆಗೆದ್ಬಿಟ್ಟು 9 ಆಯಿತು. ಅಗೈನ್ ಸೆಕೆಂಡ್ ಸ್ಟಾರ್ಟ್ಸ್ ವಿತ್ 3 ಎಕ್ಸ್ ವ್ಯಾಲ್ಯೂ. ಆ 3 ಮತ್ತೆ ಇಲ್ಲಿ ಆಗಬೇಕು. ಎಷ್ಟು? 3 3 9. ಆಲ್ರೆಡಿ ಬರ್ದಿದ್ವಿ, ಇನ್ನು ಸೆಕೆಂಡ್ ಟೈಮ್ ರಿಪೀಟ್ ಮಾಡೋದು ಬೇಡ. ಆ ಥರ ರಿಪೀಟ್ ಆದರೆ ಒಂದ್ಸಲಿ ಬರೆದ್ರೆ ಸಾಕು. ನೆಕ್ಸ್ಟು 4 ಐ ಥಿಂಕ್, ಹೌದಾ? ಎಸ್. ಇಲ್ಲಿ ಮಧ್ಯದಲ್ಲಿ 4 ಇರುತ್ತೆ. ಇಲ್ಲಿ 4 ಹಾಕಿದಾಗ ದಿಸ್ ಬಿಕಮ್ಸ್ 12. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 5 ಹಾಕ್ತೀವಿ. 5 3 15 ಬರುತ್ತೆ. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 6 ಹಾಕ್ತೀವಿ. ಇದು 18 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 7 ಹಾಕ್ತೀವಿ. 21 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಹಾಕ್ತೀವಿ. 8 ಇದೆ ಇದರಲ್ಲೇ. 3 8 24 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 9 ಹಾಕ್ತೀವಿ. 27 ಬಂತು. ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಹಾಕ್ತೀವಿ. 30 ಬಂತು. ಸೊ ಇಲ್ಲಿ ನೋಡಿ 0 to 0, ಆಮೇಲೆ 1 to 1 ಅಂದರೆ ಏನು ಸರ್? ಎಕ್ಸ್ 1 ತೊಗೊಂಡಿಲ್ಲ ಹಾಕಿದಾಗ 1 ಬಂದಿದ್ದು. ಆಮೇಲೆ 2 to 4 ಅದು ಕರೆಕ್ಟ್ ಇದೆ. ಆಮೇಲೆ 3 to 9 ಅದು ಯಾರೋ ಅಲ್ಲಿಂದ ಬಂತು. ಆಮೇಲೆ 4 to 5 ಹೆಂಗೆ ಬರೀತಾಯಿದ್ರಿ ಸರ್? 4 ಹಾಕಿದಾಗ ಏನು ವ್ಯಾಲ್ಯೂ ಬಂತು ಆ ವ್ಯಾಲ್ಯೂಗೆ ಯಾರೋ ಮಾರ್ಕ್ ಆಗ್ತಾ ಇದ್ದೀನಿ ಅಷ್ಟೇ, ಅಸೋಸಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಸೋಸಿಯೇಷನ್ ಅಂತ ಕರಿತಿದ್ದನ್ನು. ಆಮೇಲೆ 6 18ಗೆ ಆಯಿತು. ಆಮೇಲೆ 7 21ಗೆ ಆಯಿತು. ಆಮೇಲೆ 8 24ಗೆ ಆಯಿತು. ಆಮೇಲೆ 9 27, 10 30. ಎಸ್. ಸಿ ವೆದರ್ ದಿಸ್ ಇಸ್ ಫಂಕ್ಷನ್ ಆರ್ ನಾಟ್. ಎಲ್ಲರಿಗೂ ಗೊತ್ತು ಸರ್ ಯಾವ ಎಲಿಮೆಂಟು ಖಾಲಿ ಇಲ್ಲ. ಮತ್ತು ಒಂದೇ ಸಿಂಗಲ್ ಎಲಿಮೆಂಟಿಂದ 2 arrows ಸ್ಟಾರ್ಟ್ ಆಗಿಲ್ಲ. ದೇರ್ ಫೋರ್ ಗಿವನ್ ರಿಲೇಷನ್ ಇಸ್ ಫಂಕ್ಷನ್.
ಅಂತ ಬರಿಬೇಕು. ಇದು ಆ್ಯರೋ ಡಯಾಗ್ರಾಮಿಂದ ಮಾತ್ರ ಸಾಧ್ಯ ಆನ್ಸರ್ ಮಾಡೋಕ್ಕೆ. ಅರ್ಥ ಆಗ್ತಿದೆಯಾ? ಎಸ್ ಸಿಮಿಲರ್ ಪ್ರಾಬ್ಲಮ್. ಇಲ್ಲಷ್ಟೇ ವಿ ಹ್ಯಾವ್ ಟು ಕೋಡ್ 10 numbers. Your doubt is, sir, in between 0 and 10 does you have only 10 numbers? ಅಂದರೆ ನಾನು ಇಂಟಿಜರ್ಸ್ ತೊಗೊಳ್ತಾ ಇದ್ದೀನಿ. ಸೆಟ್ ಅವ್ರು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಈಗ ಇಲ್ಲಿ ಸೆಟ್ ಬುಕ್ಕಲ್ಲಿ ಮಿಸ್ ಆಗಿರೋದು ಅಥವಾ ನಾನು ಟೈಪ್ ಮಾಡಲು ಗೊತ್ತಿಲ್ಲ, ಬಟ್ ನಾವು ಮೊದಲು ಇಂಟಿಜರ್ಸ್ ಮಾತ್ರ ತೊಗೊಳ್ತೇವೆ. ಎಸ್, ಇಲ್ಲಿ ಒಂದು ಆರೋ ಮಾರ್ಕ್ ಬರೆದಿಟ್ಟಿರೋಣ. ಪ್ಲೀಸ್ ಎಲ್ಲರೂ ಅಬ್ಸರ್ವ್ ಮಾಡಿ. ಎಕ್ಸ್ ಸ್ಟಾರ್ಟ್ಸ್ ಫ್ರಮ್ 0 to 2. ಎಕ್ಸ್ 0 ಕೊಟ್ಟಾಗ ಇಲ್ಲಿ 0 ಸ್ಕ್ವೇರು 0ನೇ ಬರುತ್ತೆ, ಹೌದಾ? ಮತ್ತು ಎಕ್ಸ್ 1 ಕೊಟ್ಟಾಗ 1 ಸ್ಕ್ವೇರ್ 1ನೇ ಬರುತ್ತೆ, ಹೌದಾ? ಆಮೇಲೆ ಎಕ್ಸ್ 2 ಕೊಟ್ಟಾಗ 2 ಸ್ಕ್ವೇರ್ 4 ಬರುತ್ತೆ, 2 ಸ್ಕ್ವೇರ್. ಅಲ್ಲಿಗೆ ಈ ಎಕ್ಸ್ ವ್ಯಾಲ್ಯೂಸ್ ಇಲ್ಲಿಂದ ಇಲ್ಲಿ ಕ್ಲೋಸ್ ಆಗೋಯ್ತು. ಇನ್ನು ಈಕ್ವೇಷನ್ ಬಳಸ್ಕೊಂಬಿಡೋದು. ನೆಕ್ಸ್ಟು ಈ ವ್ಯಾಲ್ಯೂಸ್ ಸ್ಟಾರ್ಟ್ ಮಾಡಿದ್ರೆ ಈ ಈಕ್ವೇಷನ್. ಈಗ ಎಲ್ಲರಿಗೂ ಒಂದು ಡೌಟು, ಸರ್ 2 ಇಲ್ಲೂ ಇದೆ, ಏನು ಮಾಡೋಕ್ಕಾಗಲ್ಲ. E2 ತೊಗೊಂಡು ಬಂದು ಈ ಈಕ್ವೇಷನ್ ಆಗಬೇಕು, E2 ತೊಗೊಂಡು ಬಂದು ಈ ಈಕ್ವೇಷನ್ ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಆ 2 ಟೈಮ್ಸ್ ಬರೀಬೇಕೆ ಸರ್? ಅದೇ ಕ್ಯಾಚ್ ಮಾಡಬೇಕಾದ್ರೆ ಆ ರೀಸನ್ಗೋಸ್ಕರ ಈ ಪ್ರಾಬ್ಲಮ್ ನಾನೇ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಅಸೈನ್ಮೆಂಟ್ ಕೊಡ್ತಿದ್ದೆ. ಇಲ್ಲ, ಈಗ E2 ಆಲ್ರೆಡಿ ಇಲ್ಲಿ ಬರ್ದಿದ್ದೀವಿ ಸರ್. E2 ಸರ್, ಅಲ್ಲಿಗೆ E2 2 ಟೈಮ್ಸ್ ಬರೀಬಾರ್ದು, ಸೆಟ್ಸಲ್ಲಿ ರಿಪೀಟ್ ಆಗಬಾರ್ದು ಸೆಟ್ಟು. ನಾವು ಮಾಡ್ತಿರೋದು ಫಂಕ್ಷನ್ನೇ, ಆದರೆ ನಾವು ಕೋಡ್ ಮಾಡ್ತಿರೋ ಸೆಟ್ಸಲ್ಲಿ ಎಲಿಮೆಂಟ್ಸು. ಸೊ ಹಾಗಾದರೆ 2 ಕೊಟ್ಟಾಗ ಮತ್ತೇನು ಬಂತು? E2 ಸ್ಟಾರ್ಟ್ ಆಗಿದೆ. E2 ಇಲ್ಲಿ ಕೊಡಬೇಕು, ಅಲ್ಲಿ ಕೊಟ್ಟಿದ್ದಾಯಿತು, 4 ಬಂದಿದೆ. ಮತ್ತೆ ಇಲ್ಲಿ 6 ಬರುತ್ತೆ. ಯಾವ 2 ಕೊಟ್ಟಾಗ? E2 ಕೊಟ್ಟಾಗ 4 ಬರುತ್ತೆ, 6 ಬರುತ್ತೆ. ಅಲ್ಲಿಗೆ ಏನು ಸರ್ ಅರ್ಥ? ಇಲ್ಲಿ ಕೊಟ್ಟಾಗ 4 ಬರುತ್ತೆ, ಇಲ್ಲಿ ಕೊಟ್ಟಾಗ 6 ಬರುತ್ತೆ, ಬಟ್ ಕೊಡಲೇಬೇಕು. ಆಮೇಲೆ 3 ಕೊಟ್ಟಾಗ ಇದು 9 ಆಗುತ್ತೆ. ಎಲ್ಲಿ ಸರ್ ಕೊಡ್ತಾ ಇದ್ರೆ? ಎಕ್ಸ್ ವ್ಯಾಲ್ಯೂ 3 ಇರೋದು ಈ ಇಂಟರ್ವಲ್, ಸೊ ಇಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ 4 ಕೊಟ್ಟಾಗ ಇಲ್ಲಿ 12. ಆಮೇಲೆ 5 ಕೊಟ್ಟಾಗ ಇದು 15. ಆಮೇಲೆ 6 ಕೊಟ್ಟಾಗ ಇದು 18. 7 ಕೊಟ್ಟಾಗ 21. 8 ಕೊಟ್ಟಾಗ 24. 9 ಕೊಟ್ಟಾಗ 27. ಅಲ್ಲಿ ಈ ಎಕ್ಸ್ ವ್ಯಾಲ್ಯೂಸ್ 10ವರೆಗೂ ಹೋಗ್ಬೇಕು. 10 ಕೊಟ್ಟಾಗ ನಮಗೆ 30 ಆಯಿತು. ಸೊ 0 ಕೊಟ್ಟಾಗ ಏನು ಬಂತು? 0ನೇ. ಆಮೇಲೆ 1 ಕೊಟ್ಟಾಗ 1ನೇ. ಆಮೇಲೆ 2 ಕೊಟ್ಟಾಗ 4 ಬರ್ತಾ ಇದೆ, 6 ಬರ್ತಾ ಇದೆ. ಇನ್ನಿದ್ರ ಹತ್ರ ಕೆಲಸ ಇಲ್ಲ ನಿಮಗೆ. ಯಾಕೆ ಸರ್? ಅಷ್ಟೇ. ಅದು 3 ಕೊಟ್ಟಾಗ ಏನು ಬರ್ತಾ ಇದೆ? 3 ಕೊಟ್ಟಾಗ 9 ಬರ್ತಾ ಇದೆ. ಸೊ ಇದರದ್ದು ಪ್ರಾಬ್ಲಮ್ ಇಲ್ಲ. ಇದು ಕಂಪ್ಲೀಟು ನಮಗೆ ಕೆಳಗಡೆ ಇನ್ನು ಫಂಕ್ಷನ್ ಟಾಪಿಕ್ ಬರದೇ ಇರಲಿ. ದಿಸ್ ಇಸ್ ನಾಟ್ ಎ ಫಂಕ್ಷನ್ ಬಿಕಾಸ್ ದೆರ್ ಇಸ್ ಎ ಮೇನ್ ರೀಸನ್ ವಿಚ್ ಇಸ್ ಮೆನ್ಷನ್ಡ್ ಅಬೌವ್. ಅಲ್ಲಿ ಇನ್ನೂ ಮೆನ್ಷನ್ ಮಾಡಿಲ್ಲ, ತೋರಿಸ್ತೀನಿ ನೋಡಿ. ಇಲ್ಲಿ ಡಬಲ್ ಆರೋ ಮಾರ್ಕ್ ಯಾವುದು ಉಳಿದಿಲ್ಲ, ಒಪ್ಕೊಂಡು. ಸೆಕೆಂಡ್ ಕಂಡೀಷನ್, ಫಸ್ಟ್ ಕಂಡೀಷನ್ ಕರೆಕ್ಟ್ ಆಗಿದೆ, ಆದರೆ ಇಲ್ಲಿ ಡಬಲ್ ಆರೋ ಮಾರ್ಕ್ ಸ್ಟಾರ್ಟ್ ಆಗಿದೆ. ಸೊ ಡಬಲ್ ಆರೋ ಮಾರ್ಕ್ ಅನ್ನೋದು ಜಸ್ಟ್ ನಿಮ್ಮ ರೆಪ್ರೆಸೆಂಟೇಷನ್ ಬೇಗ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ. ಆ ಸಬ್ಜೆಕ್ಟಲ್ಲಿ 2 ರೆಪ್ರೆಸೆಂಟೇಷನ್, 2 ಅವರ್ಸ್ ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಏನು ಮಾಡ್ತೀವಿ ಸರ್ ಹಾಗಾದರೆ? ಪ್ಲೀಸ್ ಇಲ್ಲಿ ನೋಡಿ, ಇಲ್ಲಿ ಮಾಡಬೇಕಾದ ಕೆಲಸ ಇಷ್ಟೇ. 2 ಬಿಲಾಂಗ್ಸ್ ಟು ಎ ಅಂದರೆ ಇದು ಎ ಅಂತ ತಗೊಳ್ಳೋಣ, ಇದು ಬಿ ಅಂತ ತಗೊಳ್ಳೋಣ. ದಿಸ್ ಇಸ್ ಎ. 2 belongs to A, but it has 2 images. ಯಾವ್ಯಾವ? which are ಅಥವಾ ನೇಮ್ಲಿ ಅಂತ ಆಗ್ಬೋದು. which are 4 and 6. ಒಂದು ಎಲಿಮೆಂಟು ಒಂದೇ ಇಮೇಜ್ ಆಕ್ಯುಪೈ ಮಾಡ್ಕೋಬೇಕು. ಹೆನ್ಸ್ ಎಫ್ ಇಸ್ ನಾಟ್ ಎ ಫಂಕ್ಷನ್ ಅಟ್ ಆಲ್. ಎಫ್ ಇಸ್ ನಾಟ್ ಎ ಫಂಕ್ಷನ್ ಆಗೋದಿಲ್ಲ. ಈ ಒಂದು ರೀಸನ್ ಇಟ್ಬಿಟ್ಟಲ್ಲಿ ಫಂಕ್ಷನ್ ಆಗಲ್ಲ ಅಂತಂದರೆ ಮುಗಿಯುತ್ತಲ್ಲಿ. ಎಸ್, ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಆಫ್ ಆಲ್ ಫಂಕ್ಷನ್ ಆಗುತ್ತಾ ಕೆಳಗಡೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಫಂಕ್ಷನ್ ಆದರೆ ಡೊಮೈನ್ ರೇಂಜು ಕೋಡೊಮೈನ್ ಕಂಡಿಬೇಕು. ಅಲ್ಲ, ಡೊಮೈನ್ ಅಂಡ್ ರೇಂಜ್ ಮಾತ್ರ ಕೇಳಿದ್ದಾರೆ, ಬಿಡ್ರಿ. ಡೊಮೈನ್ ಅಂಡ್ ರೇಂಜ್ ಮಾತ್ರ ಕೇಳಿದ್ದಾರೆ. ಇಲ್ಲಿ ಸೆಟ್ ಕೊಡ್ದಿರ ಡೊಮೈನ್ ಕೇಳಬಾರ್ದು. ಕ್ವಶನ್ ಫ್ರೇಮ್ ಮಾಡಿರೋ ರೀತಿ ಹಂಗಿದೆ. ಫಸ್ಟ್ ಸೆಟ್ ಕೊಟ್ಟರೆ ರಿಲೇಷನ್ ಯಾವ ಸೆಟ್ಟಿಂದ ಯಾವ ಸೆಟ್ಟಿಗೆ ಡಿಫೈನ್ ಆಗ್ತಿದೆ ಅಂತ. ದ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಫಸ್ಟ್ ಸೆಟ್, ಅದನ್ನು ನಾವು ಡೊಮೈನ್ ಅಂತ ಹೇಳ್ತಾ ಇದ್ವು. ಇರಲಿ, ನನಗೆ ಕೇಳಿದ್ದಾನೆ, ಇರಲಿ. ಈಗ
ಫಸ್ಟ್ ಆಫ್ ಆಲ್ ಫಂಕ್ಷನ್ ಆಗುತ್ತೆ ಇಲ್ವೋ ನೋಡ್ಬಿಡೋಣ. ಎಸ್, ಇನ್ ಎವ್ರಿ ಆರ್ಡರ್ ಪೇರ್ ದ ಫಸ್ಟ್ ನಂಬರ್ಸ್ ಆರ್ 2 ಇಲ್ಲೊಂದಿದೆ, ಆಮೇಲೆ 1 ಇಲ್ಲೊಂದಿದೆ, ಆಮೇಲೆ 8 ಇಲ್ಲೊಂದಿದೆ, ಆಮೇಲೆ 11 ಇಲ್ಲೊಂದಿದೆ, ಆಮೇಲೆ 14 ಇಲ್ಲೊಂದಿದೆ, ಆಮೇಲೆ 17. ಈಗ ಸೆಕೆಂಡ್ ನಂಬರ್ಸ್ ಅಂದರೆ 1, 5 ಮತ್ತೆ 1 ಬರೀಬಾರ್ದು. 1 ಇಲ್ಲೂ ಇದೆ ಇಲ್ಲೂ ಇದೆ, ಬರೆಯಂಗಿಲ್ಲ, ಬರೀಬಾರ್ದು 1. ಆಮೇಲೆ ಮತ್ತೆ 1 2 ಸಲ ಕಂಪ್ಲೀಟ್ 1 ಇದೆ ಎಲ್ಲಾನು, ಅಲ್ಲಿಗೆ 1 ಒಂದೇ ಒಂದು ಎಲಿಮೆಂಟ್ ಇದೆ. ಸೊ ಇದು ಫಂಕ್ಷನ್ ಆಗುತ್ತೆ ಇಲ್ವ ನೋಡೋಣ. ಎಸ್, 2 to 1, ಆಮೇಲೆ 5 ಇದೆಲ್ಲ. ಎಸ್ 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 1 to 5 ಇಸ್ ಇಟ್. ಆಮೇಲೆ 8 to 1 ಇರ್ಬೋದು, ನೋ ಪ್ರಾಬ್ಲಮ್. ಆಮೇಲೆ 11 to 1 ಯಾರೋ ಮಾರ್ಕ್ ಇಲ್ಲೆಲ್ಲ ಹಾಕೋಣ, ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಆಮೇಲೆ 14 to 1 ಎಸ್, ಆಮೇಲೆ 17 to 1 ಎಸ್. ಡಸ್ ಇಟ್ ಎ ಫಂಕ್ಷನ್? 100%. ಯಾಕೆ ಸರ್? ಫಸ್ಟ್ ಸೆಟ್ಟಲ್ಲಿ ಯಾವ ಎಲಿಮೆಂಟು ಉಳಿಲಿಲ್ಲ ನೋಡಿ, ಹೌದಾ? ಆಮೇಲೆ ಡಬಲ್ ಆರೋಸ್ ಇಲ್ಲಿಂದ ಶುರುವಾಗಿಲ್ಲ ಸರ್. ಇವೆಲ್ಲ ಸೇರಿ ಒಂದಿಗೆ ಅಸೋಸಿಯೇಟ್ ಆಗಿದೆ. ಅಸೋಸಿಯೇಟ್ ಮೀನ್ಸ್ ಆರೋಸ್ ಆಗ್ಬೋದು, ತಪ್ಪೇನಿಲ್ಲ. ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್, ದಟ್ಸ್ ಆಲ್. ಈಗ 11 ಇಮೇಜಸ್ ಅಂದಾಗ ನೀನು ಏನಪ್ಪ ಆನ್ಸರ್ ಮಾಡ್ತೀಯಾ? 11 ಆರೋ ಮಾರ್ಕ್ ಎಲ್ಲಿಗೆ ಹೋಗಿದೆ ನೋಡ್ತೀಯ, 1 ಈಸ್ ಆನ್ಸರ್ ಮಾಡ್ತೀಯ. ಅಲ್ಲಿಗೆ ನೀನು ಆನ್ಸರ್ ಮಾಡಬೇಕಾದ್ರೆ ನಿನ್ನ ಬಾಯಲ್ಲಿ ಎಷ್ಟು ಆನ್ಸರ್ಸ್ ಬಂತು? ಒಂದೇ, ಅದೇ ಸಾಕು ಡೆಫಿನೇಷನ್ ಪ್ರಕಾರ. ಅದು ಇನ್ನೊಂದ್ರದ್ದು ಬೇಕಾದ್ರೆ ಇಮೇಜ್ ಆಗಿರ್ಬೋದು, ತಪ್ಪೇನಿಲ್ಲ. ಡಸ್ ಇಟ್ ಎ ಫಂಕ್ಷನ್? 100%. ಹಾಗಾದರೆ ಆರ್ ಈಸ್ ಎ ಫಂಕ್ಷನ್ ಅಂತ ಫಸ್ಟ್ ಬರೀಬೇಕು, ಕನ್ಕ್ಲೂಷನ್. ಆಮೇಲೆ ಡೊಮೈನ್ ಆಫ್, ಈಗ ಅದು ಫಂಕ್ಷನ್ ಆಗಿದ್ದರಿಂದ ಡೊಮೈನ್ ಆಫ್ ಆರ್ ಅಂತ ಬರೀಬಾರ್ದು, ಡೊಮೈನ್ ಆಫ್ ಎಫ್ ಅಂತ ಬರೀಬೇಕು. ಎಫ್ ಮೀನ್ಸ್ ಫಂಕ್ಷನ್ ಅಂತ, ಹೌದಾ? ಎಸ್ ಪ್ಲೀಸ್. ಏನು ಹೇಳ್ತೇವೆ ನಾವು? ಡೊಮೈನು ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ಟು ವಿತೌಟ್ ಪ್ರೊವೈಡಿಂಗ್ ಸೆಟ್ ದೇ ಆರ್ ಡಿಫೈನ್ ದ ರಿಲೇಷನ್. ಅದಕ್ಕೆ ನಾವೇನು ಮಾಡ್ತೇವೆ, ಆರೋ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ನೇ ನಾವು ಡೊಮೈನಾಗಿ ತೊಗೊಂಡ್ಬಿಡ್ತೀವಿ. ಅಂದರೆ ಆರ್ಡರ್ ಆಗಿ ಬರೀತೀನಿ 1, 2, 8, 11, 14, 17 according to definition. In a function f from a to b, a is the domain, b is the codomain, and elements which are images of some elements of a are called nothing but range. But ಈ ರೀತಿ f from a to b ಸೆಟ್ಟೇ ಕೊಟ್ಟಿಲ್ಲ, set is not given, hence I am written the elements inside the first arrow diagram. ಅದನ್ನೇ ಫಸ್ಟ್ ಸೆಟ್ ಅಂತ ಟ್ರೀಟ್ ಮಾಡಿದ್ವಿ. ಆಮೇಲೆ ಡೊಮೈನ್ ಆಯಿತು. ಇನ್ನೇನು ಕೇಳಿದ್ದಾರೆ? ರೇಂಜ್ ಕೇಳಿದ್ದಾರೆ. ರೇಂಜ್ ಆಫ್ ರಿಲೇಷನಾ ಫಂಕ್ಷನ್ನಾ? ರೇಂಜ್ ಆಫ್ ಎಫ್, ಹೌದಾ? ದಟ್ ಇಸ್ ಈಕ್ವಲ್ಸ್ ಟು ರೇಂಜ್ ಆಫ್ ಎಫ್ ಆಗಿದೆ. ಸಾರಿ, ಇಲ್ಲಿ ಇಮೇಜಸ್ ಯಾವುದಕ್ಕಿದೆ? 1, 5. ಸೊ ಇದು ಪ್ರಾಬ್ಲಮ್. ಫಂಕ್ಷನ್ ಆಗದೆ ಇದ್ದಿದ್ರೆ ಡೊಮೈನು ರೇಂಜು ಕರೀಡೋ ಅವಶ್ಯಕತೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಬ್ಲಮ್ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಬಿ, ಪ್ರಾಬ್ಲಮ್ ನಂಬರ್ ಬಿ. ಸಪೋಸ್ ಸಬ್ ಪ್ರಾಬ್ಲಮ್ ನಂಬರ್ ಬಿ is also function, then you compulsory write domain and range. If it is not a function for any reason, there are 2 reasons given relation is not a function ಅನ್ನೋದಕ್ಕೆ ನಮ್ಮ ಹತ್ರ 2 ಕಾರಣಗಳಿದೆ. ಯಾವುದಾದ್ರೂ ಒಂದು ರೀಸನ್ ಬರೆದ್ಬಿಟ್ಟು ಇದು ಫಂಕ್ಷನ್ ಆಗಲ್ಲ, ಅದಕ್ಕೆ ಡೊಮೈನ್ ರೇಂಜ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರ್ದಾಗ. ಡೊಮೈನ್ ರೇಂಜು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವೇನು ಬರೀ ಫೈಂಡ್ ಔಟ್ ಮಾಡೋಷ್ಟಿಲ್ಲ ಅಷ್ಟೇ, ಫಂಕ್ಷನ್ ಆಗದೇ ಇದ್ರೆ. ಗೊತ್ತಾಗ್ತಿದೆಯಾ? ಎಸ್. Yes. In problem number 2, subquestions B and C are assignment. Now come to problem number 3. Third problem barana. F of x is given 2x minus 5 anta. They are asking to find f of 0, f of 7, f of minus 3. So simple answer. Answer ಗಳು ಮಾತ್ರ ಚೇಂಜ್ ಮಾಡ್ತೀನಿ. ಈ ಕಲರ್ ಇಲ್ಲಿ ಎಕ್ಸ್ ಇರಬೇಕಾದ್ರೆ ಆ ಪ್ಲೇಸ್ಗೆ ಏನು ಬಂದಿದೆ? 0. ನೋಡಿ, ಎಕ್ಸ್ ಪ್ಲೇಸ್ಗೆ 0 ಹಾಕಿದ್ದಾರೆ. ನೀನು ಕೂಡ ನೋಡಿ, ಇಲ್ಲಿ ಎಕ್ಸ್ ಇರಬೇಕಾದ್ರೆ ಇಲ್ಲಿ ಎಕ್ಸ್ ಕ್ಯಾರಿ ಆಗಿದೆ.
ಇಲ್ಲಿ 0 ಹಾಕಬೇಕಾದ್ರೆ ನೀನು ಕೂಡ ಎಕ್ಸ್ ಪ್ಲೇಸಲ್ಲೇ 0 ಹಾಕು. ಅಲ್ಲಿಗೆ 2 ಇಂಟು 0 0 -5 ನಥಿಂಗ್ ಬಟ್ 0 -5 ನಥಿಂಗ್ ಬಟ್ -5 ದಟ್ಸ್ ಆಲ್. ಆಮೇಲೆ 7 ಎಫ್ ಆಫ್ 7 ಏನು ಎಫ್ ಆಫ್ 7 ಎಕ್ಸ್ ಜಾಗದಲ್ಲಿ 7 ಹಾಕಿದ್ದಾರೆ ಅಂದರೆ 2 ಇಂಟು 7 -5 ದಟ್ ಇಸ್ ಈಕ್ವಲ್ಸ್ ಟು 14 -5 ದಟ್ ಇಸ್ ಈಕ್ವಲ್ಸ್ ಐ ಥಿಂಕ್ 9. 14 -5 14ನಲ್ಲಿ 5 ಆದರೆ 9 ಎಸ್. ಆಮೇಲೆ -3 ಅಂತ ಎಕ್ಸ್ ಪ್ಲೇಸಲ್ಲಿ -3 ಹಾಕಿದ್ದಾರೆ. ನಾವು ಕೂಡ ಈ ಈಕ್ವೇಷನ್ -3 ಹಾಕಬೇಕಂದ್ರೆ ಎಕ್ಸ್ ಪ್ಲೇಸಲ್ಲಿ -3 -5 ದಟ್ ಇಸ್ ಈಕ್ವಲ್ ಟು -6 -5 ದಟ್ ಇಸ್ ಈಕ್ವಲ್ಸ್ ಟು -11. ಸೊ ದೀಸ್ ಆರ್ ದಿ 1 ಮಾರ್ಕ್ ಕ್ವೆಶನ್ಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 3. ನೆಕ್ಸ್ಟು ಇಲ್ಲಿಗೆ ಬಂದರೆ ಸಮ್ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್, ಕೆಲ್ವಿನ್ ಕನ್ವರ್ಷನ್ ಆಫ್ ಟೆಂಪರೇಚರ್ ಫ್ರಮ್ ಕೆಲ್ವಿನ್ ಟು ಡಿಗ್ರಿ ಟು ಕೆಲ್ವಿನ್. ಇದು ಫಸ್ಟ್ ಪಿ ಯು ಸಿಯಲ್ಲಿ ನೋಡ್ತೀರಾ ನೀವು, ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿ ನೋಡ್ತೀರಾ. ಆ ಕೆಮಿಸ್ಟ್ರಿ ಕೂಡ ಎಲ್ಲೆಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ, ದ ವೆರಿ ಫಸ್ಟ್ ಚಾಪ್ಟರ್ ಇನ್ ಫಸ್ಟ್ ಪಿ ಯು ಸಿ. ಅಲ್ಲಿ ಕನ್ವರ್ಷನ್ ನೋಡ್ತೀರಿ, ಟೆಂಪರೇಚರು ಕೆಲ್ವಿನ್ಸ್ ಟು ಡಿಗ್ರೀಸು, ಆಮೇಲೆ ಡಿಗ್ರೀಸ್ ಟು ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಏನೋ ಕನ್ವರ್ಷನ್ ಇದೆ. ನಮ್ಗೆ ಆ ಕನ್ವರ್ಷನ್ ಬೇಕಿಲ್ಲ, ಬಿಟ್ಟಾಕಿ. ಆ್ಯಕ್ಚುಲಾಗಿ ಇಲ್ಲಿ ಟಿ ಅಂದರೆ ಟೆಂಪರೇಚರ್, ಸಿ ಅಂದರೆ ಸೆಲ್ಸಿಯಸ್ ಅಂತ, ಇನ್ನೊಂದು ಸ್ಮಾಲ್ ಟು ದಿ ಪವರ್ ಆಫ್ 0 ಬರೋದು ಡಿಗ್ರೀಸ್ ಅಂತ. ಬಿಡ್ರಿ, ನಮ್ಗೆ ಆ ಕನ್ವರ್ಷನ್ ಬೇಕಿಲ್ಲ, ಕೆಮಿಸ್ಟ್ರಿ ಇಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಷ್ಟೇ ಸಿ ಪ್ಲಸ್ 0 ಕೊಟ್ಟಾಗ 9 ಇಂಟು 0 ಡಿವೈಡೆಡ್ ಬೈ 5 ಪ್ಲಸ್ 32. 9 ಇಂಟು 0 ಏನು ಬರುತ್ತೆ? 0ನೇ ಬರುತ್ತೆ, ಪ್ಲಸ್ 32. ಮತ್ತು 0/5 ಏನಾಯಿತು? 0ನೇ ಬಂತು, 0 ಪ್ಲಸ್ 32. ಫೈನಲ್ ಆನ್ಸರ್ ಏನು? 32 ಉಳಿದಿದ್ದು. ಹಾಗೇನೆ ಪ್ಲೀಸ್, ಹಾಗೇನೆ ನೀವೀಗ ಏನು ಮಾಡ್ತೀರಾ, ಟಿ ಪ್ಲೇಸಲ್ಲಿ 20 ಹಾಕಿ, ಸಾರಿ ಸಿ ಪ್ಲೇಸಲ್ಲಿ 20 ಹಾಕಿ. 20 ಅಂತಂದರೆ ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಮಾಡೋಕ್ಕೆ ಹೋಗ್ತೇನೆ ನಾನು. ಕಲರ್ ಚೇಂಜ್ ಮಾಡ್ತೀನಿ, ಯಾಕಂದರೆ ಒಂದು ಪ್ರಾಬ್ಲಮ್ ಕೆಳಗಡೆ ಒಂದು ಸೇರ್ಕೊಂಡ್ಬಿಟ್ಟಿದೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಕಲರ್ ಚೇಂಜ್ ಮಾಡ್ತಿದ್ದೀನಿ. ಇನ್ ಕೇಸ್ ಈ ಈಕ್ವೇಷನ್ಗೆ ಹೋಗಿ ಈ ಈಕ್ವೇಷನ್ಗೆ ಸಿ ಪ್ಲಸ್ಸಲ್ಲಿ 20 ಹಾಕಿ ಅಂತ, ಅಲ್ಲಿಗೆ ಅರ್ಥ 9 ಇಂಟು 20 ಡಿವೈಡೆಡ್ ಬೈ 5 ಪ್ಲಸ್ 32. ಹೌದಾ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ, ಏನು 5 1s 5 4s, ಅಲ್ಲಿಗೆ 9 ಇಂಟು 4 ಗೊತ್ತಾಯ್ತಾ? 4 ಹೆಂಗೆ ಬಂತು ಅಂತ. ಸಿ ಪ್ಲಸ್ಸಲ್ಲಿ 20 ಹಾಕಿದ್ವಲ್ಲ, ಡಿನಾಮಿನೇಟರ್ ಏನಿದೆ ನಮಗೆ 5 ಇದೆ. ಸೊ 5 1s 5 4s ಅಂತ, ಪ್ಲಸ್ 32 ಐ ಥಿಂಕ್. ಹೌದಾ? 9 4s ಎಷ್ಟು? 36 ಪ್ಲಸ್ 32. ಸೊ ವಾಟ್ಸ್ ಯುವರ್ ಫೈನಲ್ ಆನ್ಸರ್? ಐ ಥಿಂಕ್ 68 ಅದೇ ಬರೋದು. ಆಮೇಲೆ ಟಿ ಆಫ್ -10 ಅಂದರೆ ಸಿ ಪ್ಲಸ್ಸಲ್ಲಿ -10 ಹಾಕು, ಅವಾಗ ಇದೆಲ್ಲ ನೆಗೆಟಿವ್ ಆಗುತ್ತೆ, ಅವಾಗ ನೀನು ಆನ್ಸರ್ ಮಾಡ್ಕೊ. ಅದೊಂದು ಅಸೈನ್ಮೆಂಟ್ ಬಿಡ್ತಾಯಿದೆ. ಎಸ್, ಆನ್ ದಿ ಸೇಮ್ ಪ್ರಾಬ್ಲಮ್ ನಂಬರ್ 4, ರೋಮನ್ ನಂಬರ್ 4, ಅವರು ಟಿ ಆಫ್ ಸಿ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟವ್ರೆ. ದೇ ಆರ್ ಗಿವನ್ ಇಟ್ ಸೆಲ್ಫ್. ಟಿ ಆಫ್ ಸಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ, ಎಷ್ಟು? 212. ಇಸ್ ಇಟ್? ವಿ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ನೋಡಿ ಬರ್ತಿದ್ದೀನಿ ಕ್ವೆಶನ್. ಅಂದರೆ ಟಿ ಆಫ್ ಸಿ ಇಲ್ಲಿ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಕಾಪಿ ಮಾಡಬೇಕು. ಅಂದರೆ ಕಾಪಿ ಇನ್ ದ ಸೆನ್ಸ್ 9c ಡಿವೈಡೆಡ್ ಬೈ 5 ಪ್ಲಸ್ 32 is equals to 212. ವಾಟ್ ವಿ ಹೌ ಟು ಫೈಂಡ್ ಔಟ್ ಇಯರ್? ಸಿ ಅದು ಎಲ್ಲಿದೆ? ಫಸ್ಟ್ ಟರ್ಮಲ್ಲಿದೆ. ಅಂದರೆ 9c ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು 212 ಮೈನಸ್ 32 ಪ್ಲಸ್ 32 ಈ ಕಡೆ ಬಂತು. ಹೌದಾ? ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಎಸ್ 212ಅಲ್ಲಿ 32 ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಇದು 0. ಎಸ್, ಇಲ್ಲಿ 11 ಮೈನಸ್ 3 ಅಂತಂದರೆ 8, ಇದು 180. ಎಸ್, ಇದು 180 ಬಂತು. ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ, ಅಲ್ಲೇ ಬರೆಯೋದು ಬೇಡ. ಎಸ್, 9c ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು ಐ ಥಿಂಕ್ ದಿಸ್ ಇಸ್ 180. ಶಲ್ ವಿ ಕ್ಯಾನ್ಸಲ್? 9 1s 9 ಸಮಥಿಂಗ್ ಮಾಡ್ಬೋದಾ? ಅದಕ್ಕೂ ಕಲರ್ ಚೇಂಜ್ ಮಾಡಿ ಬರೀತೀನಿ. ಎಸ್, ಬರೀಬೋದು. 9 1s 9 20s ಫುಲ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಅಲ್ಲಿಗೆ ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲೇನಾದ್ರು ಮಿಸ್ಟೇಕ್ ಆಗಿದ್ರೆ ನೋಡ್ಕೋಬೇಕು. ಏನು ಮಿಸ್ಟೇಕ್ ಮಾಡಿಲ್ಲ ಅಂತ ಕಾಣ್ತಾ ಇದೆ. ನಾವು ಕರೆಕ್ಟಾಗಿ ಕೋಡ್ ಮಾಡ್ಕೊಂಡಿದ್ದೀವಿ ಈಕ್ವೇಷನನ್ನು, ಪ್ರಾಬ್ಲಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಈ 9 ರೈಟ್ ಸೈಡ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೋಬೋದು, ತಪ್ಪೇನಿಲ್ಲ. ಎಸ್, ಈಗ 20 ಅಲ್ಲಿ ಉಳಿದಿದೆ. 20 ಇಂಟು ಈ 5 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅಲ್ಲಿಗೆ ಐ ಥಿಂಕ್ ಸಿ ವ್ಯಾಲ್ಯೂ ಇಸ್ 100. ಆಗ್ಬೋದಾ? ಎಸ್, ದಟ್ ಈಸ್ ದ ರೋಮನ್ ನಂಬರ್ 4 ಐ ಥಿಂಕ್. ಎಸ್, ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವುದೋ ಒಂದು ಪ್ರಾಬ್ಲಮ್ಮು
ಅಸೈನ್ಮೆಂಟ್ ಬಿಟ್ಟಿದ್ದಾನೆ, ಇದು ನೀವೇ ಮಾಡ್ಕೋಬೇಕಾಗುತ್ತೆ. A simple problem. F of x is given x square like that. Then find f of 1.1 minus f of 1 divided by 1.1 minus 1. ನ್ಯೂಮರೇಟರ್ 2 ಟರ್ಮ್ಸು ಸಪರೇಟಾಗಿ ಕಂಡುಹಿಡಿಯಬೇಕು. ಡಿನಾಮಿನೇಟರ್ ಕಂಡುಹಿಡಿಯೋ ಅವಶ್ಯಕತೆ ಏನಿಲ್ಲ. ಅಲ್ಲಿಗೆ ಎಫ್ ಆಫ್ 1.1 ಎಕ್ಸ್ ಪ್ಲೇಸಲ್ಲಿ 1.1 ಹಾಕಿದ್ದೀವಿ. ಅಂದರೆ ಈ 1.1 ತೊಗೊಂಡೋಗಿ ಸ್ಕ್ವೇರ್ ಪ್ಲೇಸಲ್ಲಿ ಹಾಕಬೇಕು. ನೋಡಿ, ಇಲ್ಲಿ ಹಾಕಿದ್ದೇನೆ ಅಷ್ಟು, ಎಕ್ಸ್ ಪ್ಲೇಸಲ್ಲಿ 1.1. ಸೊ ಅಲ್ಲಿಗಿದ ಅರ್ಥ ಏನು ಗೊತ್ತಾ, 1.1 ಇಂಟು 1.1 ಅಂತ ಕ್ಯಾಲ್ಸಿಯಲ್ಲಿ ನೋಡಿದ್ರೆ ನಿಮಗೆ 1.21 ಅಂತ ತೋರಿಸುತ್ತೆ. ಯಾಕೆಂದರೆ ಕ್ಯಾಲ್ಸಿ ಅಲ್ಲೋ ಇದೆ ಎಕ್ಸಾಮ್, ಆರ್ಡಿನರಿ ಕ್ಯಾಲ್ಸಿ. ಇದು 1.21 ಆಯಿತು. ಎಫ್ ಆಫ್ 1.1 ಪ್ಲೇಸಲ್ಲಿ ಕಂಡುಕೊಂಡೆ. ಆಮೇಲೆ ಇದು ಎಫ್ ಆಫ್ 1. ಎಫ್ ಆಫ್ 1 ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾವು 1 ಹಾಕ್ತಾಯಿದ್ವಿ, ದಟ್ ಈಸ್ 1. ನ್ಯೂಮರೇಟರ್ 2 ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಡೈರೆಕ್ಟಾಗಿ ಇಲ್ಲಿ ಸಿಂಪ್ಲಿಫಿಕೇಷನ್ಗೆ ಬರೋಣ. ಎಫ್ ಆಫ್ 1.1 ಮೈನಸ್ ಎಫ್ ಆಫ್ 1 ಡಿವೈಡೆಡ್ ಬೈ 1 ಪಾಯಿಂಟ್. ಇದ್ರೆ ಯಾವ ಕಾರಣಕ್ಕೂ 11 ಅಲ್ಲ, ಇದು ಪಾಯಿಂಟ್ ಕಾಣಿಸ್ತಿರ್ಬೇಕು ನಿಮಗೆ. ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಎಫ್ ಆಫ್ 1.1 ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ನಾವು, 1.21 ಮೈನಸ್ ಎಫ್ ಆಫ್ 1 ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿದ್ವಿ, ಆಲ್ರೆಡಿ ಅದು 1 ಬಂದಿದೆ, ಡಿವೈಡೆಡ್ ಬೈ 1.1 ಮೈನಸ್ 1. ಈ ಸಿಂಪ್ಲಿಫಿಕೇಷನ್ನ, ಈ ಸಬ್ಟ್ರಾಕ್ಷನ್ ತುಂಬ ಈಸಿ. ಈ ಬಿಲೋ ಅವರೇಜ್ ಅವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಈ 1.21 ನಾವು 1 ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ 1 ಆದಮೇಲೆ 2 zeros ಬರ್ಕೋಬೇಕು. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಿಮಗಿನ್ನೂ ಫಸ್ಟ್ ಚಾಪ್ಟರ್ ಆಗಿಲ್ವೇನೋ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ, ಬಹುಶಃ ಅದಾಗಿಲ್ವೇನೋ, ಬಿಡಿ ನಾನೇ ಹೇಳ್ಕೊಡ್ತೀನಿ. ಈಗ 1.1 ಇಲ್ಲಿದೆ, 1.21 ಇಲ್ಲಿ ಬರೆದಿದ್ದೀನಿ. ಆರ್ಡಿನರಿ ಕ್ಯಾಲ್ಸಿ ಎಲ್ಲ ಇರುತ್ತೆ, ಯಾಕೆ ಇಷ್ಟು ಟೆನ್ಷನ್ ಬೇಡ ಸರ್ ಅಂದರೆ ಮಾಡ್ಕೊ. ಇಲ್ಲ ಸರ್ ನಮ್ಗೆ ಕಳಿಸ್ಕೊಡಿ ಸರ್ ಕೆಮಿಸ್ಟ್ರಿ ನಾಲೆಡ್ಜ್ ಆದರೆ ಬರುತ್ತಂದರೆ ನೋಡಿ, ಇದು 1 ಆದಮೇಲೆ ಆ 1 ಇಲ್ಲಿ ಬರ್ಕೋಬಾರ್ದು ಆ್ಯಡ್ ಮಾಡೋಕ್ಕೆ. ಯಾಕೆಂದರೆ ದಿಸ್ ಇಸ್ ನಾಟ್ ಹೋಲ್ ನಂಬರ್, ಇಟ್ ಈಸ್ ಎ ಫ್ರ್ಯಾಕ್ಷನ್. 1.21 ಇರೋದ್ರಿಂದ ಅದಕ್ಕೆ ನಾವೇನು ಮಾಡ್ತೀವಿ, 1 ಅಂತಂದರೆ 1.00, 1 ಪಾಯಿಂಟ್ ಆದಮೇಲೆ ಎಷ್ಟು ಜೀರೋಸ್ ಬೇಕಾದ್ರೆ ಇಟ್ಕೋಬೋದು, ಲೆಕ್ಕಕ್ಕಿಲ್ಲ. ಹೌದಾ? ಏನು ಮಾಡ್ತಾ ಇದ್ದೀವಿ ನಾವು, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. 1 ಮೈನಸ್ 0 1, 2 ಮೈನಸ್ 0 2, 1 ಮೈನಸ್ 1 0.21 ಬಂತು ನ್ಯೂಮರೇಟರು. ಅದೇ ರೀತಿ ನಾವು 1.1 ಈ 1 ಇಲ್ಲಿ ಬರ್ಕೊಳ್ಳೋದ 1.0, ಇದನ್ನು ನಾವು 1.0 ಅಂತ ಬರೆದಿರೋದು. ಅರ್ಥ ಆಯ್ತಾ? ಈ 1 ನಾವಿಲ್ಲಿ 1.00 ಅಂತ ಬರೆದಿರೋದು. ಇಲ್ಲಿ ಲ್ಯಾಕ್ಸ್ 00 ಬರೆದಿಲ್ಲ, ಇಲ್ಲಿ 2 ಡಿಜಿಟ್ಸ್ ಇತ್ತು, 2 ಡಬಲ್ ಜೀರೋಸ್ ಬರ್ಕೊಂಡೆ. ಇಲ್ಲಿ ಒಂದೇ ಡಿಜಿಟ್ ಇದೆ, ಒಂದೇ ಜೀರೋ, ಎಷ್ಟು ಬೇಕಾದ್ರೆ ಬರ್ಕೋಬೋದು ಆಫ್ಟರ್ ಪಾಯಿಂಟ್, ನಮ್ಮ ಕನ್ವೀನಿಯಂಟ್. ಸೊ ಏನು ಮಾಡ್ತಾಯಿದ್ವಿ, ಸಬ್ಟ್ರಾಕ್ಟ್ ಮಾಡ್ತಾಯಿದ್ವಿ. ಸೊ 1 ಮೈನಸ್ 0 1, 1 ಮೈನಸ್ 0.1, ಅಲ್ಲಿಗೆ ಇದು ಬಂತು. ಹೌದಾ? ಅಲ್ಲಿಗೆ ನ್ಯೂಮರೇಟರ್ ಬಂದು, ಆರ್ಡಿನರಿ ಕ್ಯಾಲ್ಸಿ ಇರುತ್ತೆ, ಈಸಿಯಾಗಿ ಫೈಂಡ್ ಔಟ್ ಮಾಡೋಕೆ, ಇಷ್ಟು ತೊಗೊಳಕ್ಕೆ ಹೋಗೋಣ. ನ್ಯೂಮರೇಟರ್ ಬಂದು 0.21, ಡಿನಾಮಿನೇಟರ್ ಬಂದು 0.1. ಈಗ ಇಲ್ಲಿಗೆ ಆನ್ಸರ್ ಬಿಡೋದಾ ಸರ್ ಅಂದರೆ ಇದು ಕೂಡ ಕ್ಯಾಲ್ಸಿಯಲ್ಲಿ ಹೊಡ್ಕೋಬೋದು ನೀವು. ಆದರೆ ನಾನು ಪಾಯಿಂಟ್ ಶಿಫ್ಟಿಂಗ್ ಮೆಥಡ್ ಅಂತ ಹೇಳ್ಕೊಡ್ತೀನಿ, ಬೇರೆ ಸಬ್ಜೆಕ್ಟ್ಸಲ್ಲಿ ಯೂಸ್ ಆಗ್ಬೋದು. ನಮ್ಗೆ ಇದಕ್ಕೆ ಆನ್ಸರ್ ಹೇಳಿ ಸರ್ ಸಾಕು, ಕ್ಯಾಲ್ಸಿಯಲ್ಲಿ ಮಾಡ್ಕೋಬಾರ್ದ ಅನ್ನೋದಕ್ಕೆ ಆರಾಮ್ಸೆ ಮಾಡ್ಕೋಬೋದು. 0.21 ಡಿವೈಡ್ ಬೈ 0.1 ನೋಡಿದ್ರೆ ನಿಮ್ಗೆ ಆರಾಮ್ಸೆ ಬಂದ್ಬಿಡುತ್ತೆ. ಎಸ್, ಈಗ ಇದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ. ಎಸ್, ಪಾಯಿಂಟ್ ಶಿಫ್ಟಿಂಗ್ ಮೆಥಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನ್ಯೂಮರೇಟರಲ್ಲಿ ಎಷ್ಟು ಡಿಜಿಟ್ಸ್ ಬಿಟ್ಕೊಂಡು ನಾನು ಪಾಯಿಂಟ್ ಬರೆದಿದ್ದೀನಿ ಅಂದರೆ ಹೋದರೆ ಹೋಗಲಿ, ಪಾಯಿಂಟ್ ಎಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ, ಟುವರ್ಡ್ಸ್ ರೈಟ್ ಸೈಡ್ ವಿತ್ ರೆಸ್ಪೆಕ್ಟ್ 1 ಡಿಜಿಟ್ ಅಲ್ವೇನಪ್ಪ. ಕೆಳಗಡೆ ಕೂಡ ನಾವು ಅದೇ ಕೆಲಸ ಮಾಡಬೇಕು. ಅಲ್ಲಿಗೆ ಪಾಯಿಂಟ್ ಲೆಫ್ಟ್ಗೆ 0 ಇದ್ರೆ ಲೆಕ್ಕಕ್ಕಿಲ್ಲ, ಅಂದರೆ ಇದು ಕೂಡ ಲೆಕ್ಕಕ್ಕಿಲ್ಲ. ಇವಾಗ 2.1 ಡಿವೈಡೆಡ್ ಬೈ 1, ಮತ್ತು ಇಲ್ಲಿ ಪಾಯಿಂಟ್ ಬರೆದ್ರು ಎಷ್ಟು, ರೈಟ್ ಸೈಡ್ ಪಾಯಿಂಟ್ ಬರೆದ್ರು ಅಂತ ಬಿಟ್ಟರು, ಅದಲ್ಲಿಗೆ ಎನಿಥಿಂಗ್ ಬೈ 1 ಏನು ಬರುತ್ತೆ, ಎನಿಥಿಂಗೇ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 5th ಪ್ರಾಬ್ಲಮ್. ಅರ್ಥ ಆಯ್ತಾ? ಅಲ್ಲಿಗೆ 2 ಕ್ಲಾಸ್ ಮ್ಯಾಥ್ಸ್ ಕ್ಲಾಸೇ ಆಗಿದ್ದರಿಂದ
ನಿಮ್ಗೆ ನೆಟ್ ಪ್ರಾಬ್ಲಮ್ ಆಗಲ್ಲ, ನನಗೆ ಅಪ್ಲೋಡ್ ಮಾಡೋದಕ್ಕೆ ಬಹುಶಃ ನೆಟ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ 25 ಮಿನಿಟ್ಸ್ಗೆ ಈ ಕ್ಲಾಸ್ ನಿಲ್ಲಿಸ್ತಿದ್ದೀನಿ. ಶೆಲ್ ವಿ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್.